ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಗಿಡದ ಹತ್ರ ಕರ್ಕೊಂಬಂದಿದ್ದೀನಿ. ನನಗೆ ಸ್ವಲ್ಪ ಗಿಡದ ಬಗ್ಗೆ ಮಾಹಿತಿ ಗೊತ್ತು. ಆ ಮಾಹಿತಿನ ನಿಮಗೂ ಸಹ ನೀಡೋಣ ಅಂತ ಅಂದ್ಬಿಟ್ಟು ಇವತ್ತು ಆ ಗಿಡದ ಹತ್ರ ಕರ್ಕೊಂಬಂದಿದ್ದೀನಿ. ನಾನು ಯಾವ ಗಿಡದ ಹತ್ರ ಕರ್ಕೊಂಬಂದಿದ್ದೀನಿ ಅಂತ ಅಂದರೆ ನೋಡಿ, ಇದೇ ಗಿಡ. ನಮ್ಮ ಕಡೆ ಇದನ್ನು ಲಕ್ಕಿ ಗಿಡ ಅಂತ ಕರಿತೀವಿ, ಮತ್ತು ಲೆಕ್ಕೆ ಗಿಡ ಅಂತ ಕರಿತೀವಿ. ನೋಡಿ, ಬೇರೆ ಬೇರೆ ಊರುಗಳ ಕಡೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ನಮ್ಮ ಕಡೆ ಇದನ್ನು ಲಕ್ಕಿ ಗಿಡ, ಲೆಕ್ಕೆ ಗಿಡ ಅಂತ ಕರಿತೀವಿ. ನೋಡಿ, ಇದೇ ಆ ಗಿಡ. ಇದು ಗಿಡನೂ ಆಗುತ್ತೆ, ಮರನೂ ಆಗುತ್ತೆ. ಇದಂತೂ ದೊಡ್ಡ ಮರ ಆಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ನೋಡಿ ಇದೇ ಆ ಗಿಡ, ಲೆಕ್ಕೆ ಗಿಡ, ಲಕ್ಕಿ ಗಿಡ. ಇದರಲ್ಲಿ ನೋಡಿ, ಈ ಹೆಸರಲ್ಲೇ ಇದೆ ಲಕ್ಕಿ ಗಿಡ ಅಂತ ಅಂದ್ಬಿಟ್ಟು. ಇದು ಎಷ್ಟು ಲಕ್ಕಿ ಅಂತ ಈ ಗಿಡದಲ್ಲೇ, ಈ ಹೆಸರಲ್ಲೇ ಇದೆ ಲಕ್ಕಿ ಗಿಡ ಅಂತ ಅಂದ್ಬಿಟ್ಟು. ಮತ್ತು ಇದರಲ್ಲಿ ಏನು ಅಂತ ಅಂದರೆ, ಈ ಗಿಡದ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಅಂದರೆ, ಈ ಗಿಡದಲ್ಲಿ ಲಕ್ಷ್ಮೀದೇವಿ ವಾಸ ಆಗಿರ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಗಿಡದಲ್ಲಿ ಲಕ್ಷ್ಮೀದೇವಿ ವಾಸ ಆಗಿರ್ತಾಳೆ ಅಂತ ಹೇಳ್ತಾರೆ. ನೋಡಿ, ಈ ಎಲೆಯಲ್ಲಿ ಒಂದು ನಿಮಿಷ ಎಲೆ ಕಿತ್ತು ತೋರಿಸ್ತೀನಿ ನಮಗೆ. ನೋಡಿ, ಈ ಎಲೆಯಲ್ಲಿ 5 ದಳಗಳಿರ್ತವೆ. ನೋಡಿ, 3, 4, 5 ದಳಗಳಿರ್ತವೆ. ಇದಂತೂ ಶ್ರೇಷ್ಠವಾದ ಪತ್ರೆ ಫ್ರೆಂಡ್ಸ್. ಇದು ಏನು ಅಂತ ಅಂದರೆ, ಪ್ರತಿಯೊಂದು ಈಗ ದೇವಸ್ಥಾನಗಳಲ್ಲಾಗ್ಬೋದು, ಮನೇಲಿ ಪೂಜೆಗಳಲ್ಲಾಗ್ಬೋದು, ಈ ಪತ್ರೆನ ಬಳಸ್ತಾರೆ. ನಮ್ಮ ಕಡೆ ಅಂತೂ ತುಂಬಾ ಬಳಸ್ತಾರೆ. ನಾನು ಅಷ್ಟೇ, ಶನಿವಾರ ಬಂತು ಅಂದರೆ ನಾನು ಇದೇ ಪತ್ರನ ನಾನು ಕಳಸಕ್ಕೆ ಇಡೋದು. ತುಂಬ ಶ್ರೇಷ್ಠವಾದ ಪತ್ರೆ ಇದು. ಎಲ್ಲ ಪೂಜೆಗಳಿಗೂ ಇದು ಬರುತ್ತೆ ಈ ಪತ್ರೆ. ಏನು ಅಂತ ಅಂದರೆ, ಇದ್ರದ್ದು ಒಂದು ಹೇಳ್ತೀನಿ. ಈ ಲಕ್ಕಿ ಗಿಡ, ಇದನ್ನು ನಾವೆಲ್ಲರೂ ಈ ಗಿಡ ನೋಡ್ತು ಅಂತ ಅಂದರೆ, ಈ ಗಿಡದ ಒಂದು ಎಲೆನ ಕಿತ್ಕೊಂಡ್ಬಿಟ್ಟು ನಾವು ಪರ್ಸೊಳಗೋ ಇಲ್ಲ ಜೋಬೊಳಗೋ ಇಟ್ಕೋಬೇಕು. ಆವತ್ತು ಆ ದಿನ ಎಲ್ಲ ನಮಗೆ ಲಕ್ಕಿನೇ ಅಂತ ಅಂದ್ಕೊಳ್ಳಿ. ಆ ಥರ ಕಿತ್ಕೊಳ್ಳಿಲ್ಲ ಅಂದರೆ ಈ ಗಿಡನೇ ಬೇಜಾರು ಮಾಡ್ಕೊಳ್ಳುತ್ತಂತೆ. ನನ್ನ ಪಕ್ಕದಲ್ಲಿದ್ರೂ ಸಹ ಅವ್ನು ನನ್ನನ್ನು ಮುಟ್ತಲೇ ಹೋಗ್ತಾ ಇದ್ದಾನೆ, ನಾನು ಕಿತ್ಕೊಂಡು ಇಟ್ಕೊಳ್ದಲ್ಲೇ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಆ ಗಿಡನೇ ಅಂತ ಅಂದ್ಕೊಳ್ಳುತ್ತಂತೆ. ಅಷ್ಟು ಶ್ರೇಷ್ಠವಾದ ಗಿಡ ಇದು. ಇದನ್ನು ಹೆಣ್ಮಕ್ಳಾದರೆ ನಾವು ತಲೆಗೆ ಮುಡಿತೀವಿ. ಈ ಪತ್ರೆನ ತುಂಬ ಒಳ್ಳೆಯದು. ತಲೆಗೆ ಮುಡಿತೀವಿ, ಮತ್ತು ದೇವಸ್ಥಾನಗಳಲ್ಲಿ ಪೂಜೆಗಳಲ್ಲೆಲ್ಲ ಬಳಸ್ತೀವಿ. ಮತ್ತು ನಾವು ಶನಿವಾರ ಆಯಿತು ಅಂದರೆ ಮನೆ ಫೋಟೋಗಳಿಗೆ ಮತ್ತು ಕಳಸಗಳಿಗೆ ಈ ಪತ್ರೆನ ಯೂಸ್ ಮಾಡ್ತೀವಿ. ನೋಡಿ, ಈ ಪತ್ರೆನ ಬಳಸ್ತೀವಿ ನಾವು. ತುಂಬಾ ಒಳ್ಳೆ ಶ್ರೇಷ್ಠವಾದ ಗಿಡ ಫ್ರೆಂಡ್ಸ್ ಇದು. ಮತ್ತು ನೆಕ್ಸ್ಟ್ ಏನು ಅಂತ ಅಂದರೆ, ಇದನ್ನು ನಾವು ಶನಿವಾರ ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ, ಅಂದರೆ ನಾವು ಕಳಸ ಇಡ್ತೀವಲ್ಲ, ತೆಂಗಿನಕಾಯಿ ಕಳಸ ಇಡ್ತೀವಲ್ಲ, ಅದಕ್ಕೆ ಇದನ್ನು ಮಡಿಸಿ ಇದನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇದೆ. ಅಷ್ಟು ಶ್ರೇಷ್ಠವಾದ ಗಿಡ ಇದು. ಫಸ್ಟೇ ಆ ಗಿಡದಲ್ಲೇ ಇದೆ ಲಕ್ಕಿ ಅಂತ ಅಂದ್ಬಿಟ್ಟು. ಅಷ್ಟು ಲಕ್ಕಿ ಇದು ಗಿಡ. ನೆಕ್ಸ್ಟ್ ಏನು ಅಂತ ಅಂದರೆ, ಬರೀ ಪತ್ರೆಗಳಿಗೆ ಮತ್ತು ದೇವಸ್ಥಾನಕ್ಕೆ ಮಾತ್ರ ಇದು ಬಳಕೆ ಆಗಲ್ಲ. ಇದರಿಂದ ತುಂಬ ಆಯುರ್ವೇದಿಕ್ ಗುಣಗಳಿದೆ. ಈ ಗಿಡ ಎಲ್ಲಿರುತ್ತೆ ಅಲ್ಲಿ ಸೊಳ್ಳೆ ಕಾಟ ಇರೋದಿಲ್ಲ, ಅಂದರೆ ಕೀಟಗಳು ಇರೋದಿಲ್ಲ ಈ ಗಿಡಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಒಳ್ಳೆ ತುಂಬ ಶ್ರೇಷ್ಠವಾದ ಗಿಡ. ಇದನ್ನು ಅಂದರೆ ಈ ಗಿಡದ ಪತ್ರೆಯಿಂದ ಮನೇಲಿ ಪೂಜೆ ಆಗ್ಬೋದು, ಅಥವಾ ಕಳಸಕ್ಕೆ ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ಹಣಕಾಸು ಸಮಸ್ಯೆ ಬಗೆಹರಿಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಕರೆಕ್ಟಾಗಿ 5 ದಳ ಇರುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ಎಲೆಲ್ಲೂ ಅಷ್ಟೇ 5 ದಳ ಇರುತ್ತೆ. ಮತ್ತು ಇದು ಪರಿಮಳನೂ ಅಷ್ಟೇ, ಅಷ್ಟು ಪರಿಮಳ ಇರ್ತದೆ ಈ ಎಲೆಯಲ್ಲಿ. ಸಖತ್ತು ಪರಿಮಳ. ಲಕ್ಕಿ ಗಿಡ, ಲೆಕ್ಕೆ ಗಿಡ ಅಂತಲೂ ಕರಿತೀವಿ ನಾವು. ನೋಡಿ, ಇದೇನೆ ಫುಲ್ಲು. ಇದಂತೂ ತುಂಬಾ ಮರ ಆಗಿದೆ. ಇದ್ರ ಕತೆ ಹೇಳಬೇಕು ಅಂತ ಅಂದರೆ ತುಂಬಾ ಇದೆ ಫ್ರೆಂಡ್ಸ್. ನನಗೆ ತಿಳಿದಿರೋವಷ್ಟು ನಾನು ಮಾಹಿತಿ ನೀಡಿದ್ದೀನಿ. ಈ ಗಿಡದ ಎಲೆಯಿಂದ ಮನೇಲಿ ಪೂಜೆ ಮಾಡೋದ್ರಿಂದ, ಇದು ಪತ್ರೆಯಾಗಿ ಅಂದರೆ ಫೋಟೋಗಳಿಗೆ ಮತ್ತು ಕಳಸಕ್ಕೆ ಇಟ್ಟು ಪೂಜೆ ಮಾಡೋದ್ರಿಂದ ಹಣಕಾಸು ಸಮಸ್ಯೆ ಬಗೆಹರಿಯುತ್ತೆ. ಲಕ್ಷ್ಮೀದೇವಿ ಮನೇಲಿ ವಾಸ ಆಗ್ತಾಳೆ, ನೆಲೆಯಾಗಿರ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಇವಾಗ ಈ ಗಿಡನ ನಾನು ಕರೆಕ್ಟಾಗಿ ತೋರಿಸ್ತೀನಿ. ಇದಂತೂ ದೊಡ್ಡ ಮರ ಆಗಿದೆ ಫ್ರೆಂಡ್ಸ್. ನಮಗಂತೂ ಕೆಳಗಡೆ ಅಂದರೆ ಆ ಕಡೆ ಈ ಕಡೆ ಸೈಡು ಕೊಂಬೆಗಳು ಹರಡ್ಕೊಂಡಿದೆ. ಹಾಗಾಗಿ ಕೈಗೆ ಸಿಗ್ತಾ ಇದೆ. ಫುಲ್ಲು ಮೇಲೆ ಹೊಂಟೋಗ್ಬಿಟ್ಟಿದೆ ಈ ಗಿಡ.
ನೋಡಿ ಈ ಗಿಡದಂತೂ ಪರಿಮಳವಂತೂ ಇದೆಯಲ್ಲ, ಯಾವ ಪರಿಮಳಕ್ಕೂ ಇದಿಲ್ಲ, ಅಷ್ಟು ಘಮ ಅಂತ ಅನ್ನಿಸ್ತದೆ. ಈ ದೇವಸ್ಥಾನಗಳಲ್ಲೆಲ್ಲ ನಾವು ಹೆಂಗೆ ಹೋಗಿದ ತಕ್ಷಣ ದೇವಸ್ಥಾನ ಎಲ್ಲ ಘಮ್ ಅಂತಿರ್ತದೆ. ಈ ಹೂವು ಎಲ್ಲದರಿಂದ ಪರಿಮಳದಿಂದ ಹಾಗೆ ಗಿಡದ ಹತ್ರ ಹೋದರೆ ಸಾಕು, ಫುಲ್ಲು ದೇವಸ್ಥಾನದ ಸ್ಮೆಲ್ಲೇ ಬರ್ತಾ ಇರುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ಘಮ ಬರ್ತಾ ಇರುತ್ತೆ ಅದೇ ರೀತಿ ಬರ್ತಾ ಇರುತ್ತೆ. ನಿಜವಾಗ್ಲೂ ಒಳ್ಳೆ ಲಕ್ಕಿ ಗಿಡ ಅಂತ ಹೇಳ್ಬೋದು. ನಿಮಗೆ ಅಕ್ಕಪಕ್ಕ ಈ ಗಿಡ ಸಿಕ್ಕಿದ್ರೆ ಇದ್ರದ ಎಲೆಗಳು ಕಿತ್ಕೊಂಡ್ಬಿಟ್ಟು ತಲೆಗೆ ಮುಡಿಯೋದಾಗಲಿ ಮತ್ತು ಮನೇಲಿ ತಂದು ಪೂಜೆ ಮಾಡೋದಾಗಲಿ ಮಾಡಿ ಮಿಸ್ ಮಾಡಬೇಡಿ. ಈ ಗಿಡ ಸಿಕ್ಕಿದ್ರಂತೂ ನಿಜವಾಗ್ಲೂ ಅದೃಷ್ಟನೇ ಅಂತ ಹೇಳ್ಬೋದು. ಇರ್ತದೆ, ಅಕ್ಕಪಕ್ಕ ಇರ್ತದೆ. ನಮ್ಮ ಹಳ್ಳಿ ಕಡೆ ಅಂತೂ ತುಂಬ ಸಿಗುತ್ತೆ, ಟೌನ್ ಕಡೆ ಸಿಗೋದು ಕಷ್ಟ. ಹಾಗಾಗಿ ಈ ಗಿಡ ಸಿಕ್ಕಿರಂತೂ ಬಿಡಬೇಡಿ, ಏಕೆಂದರೆ ಶ್ರೇಷ್ಠವಾದ ಪತ್ರೆ ಇದು. ಎಲ್ಲ ದೇವರಿಗೂ ಪ್ರಿಯವಾದ ಪತ್ರೆ ಇದು. ಅದು ಲಕ್ಷ್ಮೀ ದೇವಿಗಂತೂ ಫುಲ್ಲು ಸಖತ್ತು ಪ್ರಿಯವಾದ ಪತ್ರೆ ಅಂತಲೇ ಹೇಳ್ಬೋದು. ಮನೇಲಿ ತಂದು ಪೂಜೆ ಮಾಡಿ ಗಿಡ ಎಲ್ಲರೂ ಸಿಕ್ಕಿದರೆ ನಿಜವಾಗ್ಲೂ ಹಣಕಾಸು ಸಮಸ್ಯೆ ಎಲ್ಲ, ನಿಜವಾಗ್ಲೂ ಯಾವುದೇ ನೆಗೆಟಿವ್ ಎನರ್ಜಿ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಎಲ್ಲ ಬಗೆಹರಿಯುತ್ತೆ ಅಂತ ಹೇಳ್ತಾರೆ. ನಂಬಿಕೆ ಇದ್ದರೂ ಇದನ್ನು ಮಾಡಿ. ನಿಜವಾಗ್ಲೂ ತುಂಬ ಪವರ್ಫುಲ್ ಗಿಡ ಇದು. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.